ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 193 ಪಾಯಿಂಟ್ಸ್ ಗೇನ್ ಆಗಿ 83,432 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 55 ಪಾಯಿಂಟ್ಸ್ ಗೇನ್ ಆಗಿ 25,461 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 239 ಪಾಯಿಂಟ್ಸ್ ಗೇನ್ ಆಗಿ 57,031 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ? ಎಲ್ಲ ಇಂಡಿಸಸ್ ಮಾರ್ಜಿನಲ್ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಅದಾದ್ಮೇಲೆ ಗ್ಲೋಬಲ್ ಮಾರ್ಕೆಟ್ಸ್ ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನ್ಯಾಸ್ಡ್ಯಾಕ್ ಆದ್ರೆ ಎಬೋ 1% ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಮತ್ತೆ S&P 500 ನೋಡ್ಕೊಂಡ್ರು ಎಬೋ 0.8% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಒನ್ ಬ್ಯೂಟಿಫುಲ್ ಬಿಲ್ ಬಗ್ಗೆ ತುಂಬಾ ಸಲನೇ ಮಾತಾಡ್ಕೊಂಡಿದ್ವಲ್ವಾ, ಇದು ಸೆನೆಟ್ ಅಲ್ಲಿ ಪಾಸ್ ಆಗಿದೆ. ಅದರಿಂದ US ಮಾರ್ಕೆಟ್ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಬರೀ ಇದೊಂದೇ ಕಾರಣ ಅಂತಾನೆ ಅಲ್ಲ, ನಿನ್ನೆ US ಮಾರ್ಕೆಟ್ ಅಲ್ಲಿ ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಡೇಟಾಸ್ ಎಲ್ಲ ಅಪ್ಡೇಟ್ ಆಗಿದಾವೆ. ಈ ನಾನ್ ಫಾರ್ಮ್ ಪೇರೋಲ್ ಡೇಟಾ ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಆಗಿ ಬಂದಿದೆ. ಅದಾದ್ಮೇಲೆ ಜಾಬ್ಲೆಸ್ ಕ್ಲೈಮ್ಸ್ ನೋಡ್ಕೊಂಡ್ರು ತುಂಬಾನೇ ಕಮ್ಮಿ ಆಗಿದೆ. ಮತ್ತೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ನೋಡ್ಕೊಂಡ್ರು ಎಸ್ಟಿಮೇಟೆಡ್ಗಿನ್ನ ತುಂಬಾನೇ ಕಮ್ಮಿ ಬಂದಿದೆ. ಓವರ್ ಆಲ್ ಡೇಟಾಸ್ ಏನೇನಿದಾವೆ ಆ ಡೇಟಾಸ್ ಎಲ್ಲ ತುಂಬಾ ಪಾಸಿಟಿವ್ ಆಗಿ ಬಂದಿರೋದ್ರಿಂದ US ಮಾರ್ಕೆಟ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮೇ ಬಿ ಕಮಿಂಗ್ ಟೈಮಲ್ಲಿ ಅಂದ್ರೆ ಈ ಜುಲೈ ಮಂತ್ ಅಲ್ಲಿ FOMC ಮಿನಿಟ್ಸ್ ಮೀಟಿಂಗ್ ಇದೆ. ಈ ಡೇಟಾಸ್ ಎಲ್ಲ ಪಾಸಿಟಿವ್ ಆಗಿ ಬಂದಿರೋ ಕಾರಣದಿಂದ ಕಮಿಂಗ್ FOMC ಮೀಟಿಂಗ್ ಅಲ್ಲಿ ರೇಟ್ ಕಟ್ ಮಾಡೋ ಪ್ರಾಬಬಿಲಿಟಿ ಏನಾದ್ರು ಜಾಸ್ತಿ ಆಗುತ್ತೆ ಅಂತ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ನೆಕ್ಸ್ಟ್ ಅದಾದ್ಮೇಲೆ ರೀಸೆಂಟ್ ಆಗಿ ಫೆಡ್ ಚೇರ್ಮನ್ ಸಮೇತ ಈ ರೇಟ್ ಕಟ್ ಬಗ್ಗೆ ಇನ್ನೊಂದು ಸ್ಟೇಟ್ಮೆಂಟ್ ನ ಮಾಡಿದ್ರು. ಏನಂತ ಅಂದ್ರೆ, ಇವಾಗ ಡೇಟಾಸ್ ಏನೋ ಪಾಸಿಟಿವ್ ಆಗಿ ಬಂದರೂ ಸಹ ಈ ಟ್ರೇಡ್ ಡೀಲ್ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ಅಪ್ಡೇಟ್ ಆಗೋವರೆಗೂ ಯಾವುದೇ ತರ ರೇಟ್ ಕಟ್ ಮಾಡಲ್ಲ ಅಂತ ಅಪ್ಡೇಟ್ ಮಾಡಿದ್ರು. ಡೊನಾಲ್ಡ್ ಟ್ರಂಪ್ ಅವರು ಈ ಟ್ರೇಡ್ ಡೆಡ್ ಲೈನ್ ಬಂದು ಜುಲೈ 9 ಅಂತ ಅಪ್ಡೇಟ್ ಮಾಡಿದ್ರಲ್ಲ, ಈ ಟೈಮ್ ಒಳಗಡೆ ಯಾವ್ಯಾವ ಕಂಟ್ರೀಸ್ ಟ್ರೇಡ್ ಡೀಲ್ ಅಪ್ಡೇಟ್ ಆಗುತ್ತೋ ನೋಡ್ಕೊಬೇಕು. ಮಿಕ್ಕಿರೋ ಕಂಟ್ರೀಸ್ ಟ್ರೇಡ್ ಡೀಲ್ ಏನಾದರೂ ಜುಲೈ 15ಗಿಂತ ಮುಂಚೆನೇ ಕಂಪ್ಲೀಟ್ ಆದರೆ ನೆಕ್ಸ್ಟ್ FOMC ಮೀಟಿಂಗಲ್ಲಿ ರೇಟ್ ಕಟ್ ಮಾಡೋ ಪ್ರಾಬಬಿಲಿಟಿ ತುಂಬಾನೇ ಇರುತ್ತೆ. ನೋಡೋಣ ಈ ಸಲ ರೇಟ್ ಕಟ್ ಮಾಡ್ತಾರಾ ಇಲ್ವಾ ಅಂತ. ಮತ್ತೆ ಇವಾಗ ಇಂಡಿಯಾ ಪ್ರಕಾರ ಟ್ರೇಡ್ ಡೀಲ್ ನೋಡ್ಕೊಂಡ್ರೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಯಾವುದೋ 1 ಪಾಯಿಂಟಲ್ಲಿ ಮಾತ್ರ ಇನ್ನ ಡಿಸ್ಕಷನ್ ನಡೀತಾ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಅದಾದ್ಮೇಲೆ ಇವಾಗ ಇನ್ನ ಯಾವ್ಯಾವ ಕಂಟ್ರೀಸ್ US ಜೊತೆ ಟ್ರೇಡ್ ಡೀಲ್ಗೆ ಬಂದಿಲ್ಲ ಆ ಕಂಟ್ರೀಸ್ಗೆಲ್ಲ ಲೆಟರ್ಸ್ನ ಕಳಿಸ್ತಾ ಇದ್ದೀನಿ. ಮತ್ತೆ August 1 ಆ ಕಂಟ್ರೀಸ್ ಎಲ್ಲ ಹೈಯರ್ ಟ್ಯಾರಿಫ್ನ ಪೇ ಮಾಡಬೇಕು ಅಂತ ಸಮೇತ ಹೇಳಿದ್ದಾರೆ. ನೋಡೋಣ ನಮ್ಮ ಇಂಡಿಯಾ ಪ್ರಕಾರ ಈ ಟ್ರೇಡ್ ಡೀಲ್ ಯಾವಾಗ ಅಪ್ಡೇಟ್ ಆಗುತ್ತೆ ಅಂತ. ಈ ವೀಕೆಂಡ್ಸ್ ಅಲ್ಲಿ ಏನಾದರೂ ಅಪ್ಡೇಟ್ ಆದರೆ ಅದ್ರ ಇಂಪ್ಯಾಕ್ಟ್ ಸೋಮವಾರ ನಮ್ಮ ಮಾರ್ಕೆಟಲ್ಲಿ ಇರುತ್ತೆ. ಈ ಥರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಷನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ಮ ಮುಂದೆ ತರ್ತಾ ಇದೀವಲ್ಲ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ ಫ್ರೆಂಡ್ಸ್, ಇವತ್ತು ತುಂಬಾನೇ ಫಿನಾನ್ಷಿಯಲ್ ಪ್ಲಾಟ್ಫಾರ್ಮ್ಸಲ್ಲೆಲ್ಲ ಈ ಜೈನ್ ಸ್ಟ್ರೀಟ್ ಹೆಸರನ್ನ ತುಂಬ ಸಲನೇ ಕೇಳಿರ್ಬೋದು. ಅದಾದಮೇಲೆ ಇವತ್ತು ಈ ಕ್ಯಾಪಿಟಲ್ ಮಾರ್ಕೆಟ್ ಸ್ಟಾಕ್ಸ್ ನೋಡ್ಕೊಂಡ್ರಾ ತುಂಬಾನೇ ಫಾಲ್ ಆಗಿದ್ದಾವೆ. ಪ್ರತಿ ಕಂಪನಿ ನೋಡ್ಕೊಂಡ್ರು 5 to 10% ಫಾಲ್ ಆಗಿದ್ದಾವೆ. ಅದಾದ್ಮೇಲೆ ಇವಾಗ ಸೆಬಿ ನೋಡ್ಕೊಂಡ್ರೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮ್ಯಾನಿಪುಲೇಷನ್ ನಡೀತಾ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾರನ್ನು ಈ ಪಾರ್ಟ್ನ ಮಿಸ್ ಮಾಡಕ್ ಹೋಗ್ಬೇಡಿ. ಫಸ್ಟ್ ಇವಾಗ ಈ ಜೈನ್ ಸ್ಟ್ರೀಟ್ ಅಂದ್ರೆ ಯಾರು? ಇದೊಂದು ಅಮೆರಿಕನ್ ಬೇಸ್ಡ್ ಟ್ರೇಡಿಂಗ್ ಕಂಪನಿ. ಇವರು 45 ಕಂಟ್ರೀಸ್ ಅಲ್ಲಿ ಇವರು ಟ್ರೇಡ್ ಮಾಡ್ತಾರೆ. ಮತ್ತೆ ಇವಾಗ ಸೆಬಿ ಏನ್ ಹೇಳ್ತಾ ಇದ್ದಾರೆ ಅಂತ ನೋಡ್ಕೊಂಡ್ರೆ, ಈ ಜೈನ್ ಸ್ಟ್ರೀಟ್ ಟ್ರೇಡಿಂಗ್ ಕಂಪನಿ ಏನಿದೆ ಇವರು ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ಈ ಇಂಟ್ರಾಡೇ ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ. ಮತ್ತೆ FNO ಅಲ್ಲಿ ನೋಡ್ಕೊಂಡ್ರೆ ಈ ಎಕ್ಸ್ಪೈರಿ ಡೇಸ್ ಇರ್ತಾವಲ್ಲ, ಆ ಎಕ್ಸ್ಪೈರಿ ಡೇಸ್ ಅಲ್ಲಿ ಬ್ಯಾಂಕ್ ನಿಫ್ಟಿ ಇಂಡೆಕ್ಸ್ ಅಲ್ಲಿ ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ. ಮತ್ತೆ ನಿಫ್ಟಿ ಇಂಡೆಕ್ಸ್ ಅಲ್ಲಿ ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ January 17, 2024 ಅವತ್ತೊಂದೇ ದಿನ ನೋಡ್ಕೊಂಡ್ರೆ 735 ಕೋಟಿ ಪ್ರಾಫಿಟ್ ಮಾಡಿದ್ದಾರೆ ಅಂತ ಸೆಬಿ ಅಪ್ಡೇಟ್ ಮಾಡಿದೆ. ಮತ್ತೆ ಈ ಇಂಡೆಕ್ಸ್ ಆಪ್ಷನ್ ಇಂದ ನೋಡ್ಕೊಂಡ್ರೆ January 2023 ಇಂದ ಮಾರ್ಚ್ 2025 ವರೆಗೂ ನೋಡ್ಕೊಂಡ್ರೆ 43,289 ಕೋಟಿ ಪ್ರಾಫಿಟ್ ಮಾಡಿದ್ದಾರೆ ಅಂತ ಸೆಬಿ ಅಲಿಗೇಷನ್ ಮಾಡಿದ್ದಾರೆ. ಮತ್ತೆ ಈ ಪೀರಿಯಡ್ ಆಫ್ ಟೈಮ್ ಅಲ್ಲೇ ನೋಡ್ಕೊಂಡ್ರೆ ಇವರು ಎಷ್ಟು ಲಾಸ್ ಆಗಿದ್ದಾರೆ ಅಂತ ನೋಡ್ಕೊಂಡ್ರೆ ಬರೀ 7,000 ಕೋಟಿ ಮಾತ್ರನೇ ಲಾಸ್ ಆಗಿರೋದು. ಆದ್ರೆ ಇವರು ಪ್ರಾಫಿಟ್ಸ್ ಎಷ್ಟು ಮಾಡಿದ್ದಾರೆ ಅಂದ್ರೆ 43,000 ಕೋಟಿ ಪ್ರಾಫಿಟ್ಸ್ ಮಾಡಿದ್ದಾರೆ. ಅದರಿಂದ ಇವಾಗ ಈ ಅಲಿಗೇಷನ್ಸ್ ಎಲ್ಲ ಬರ್ತಾ ಇರೋದು. ಇವಾಗ ಮಾರ್ಕೆಟ್ ನೋಡ್ಕೊಂಡ್ರೆ ತುಂಬಾನೇ ಡೆವಲಪ್ ಆಗಿದೆ. ಲಾಸ್ಟ್ 10 ಇಯರ್ಸ್ಗೂ ಇವಾಗೂ ತುಂಬಾನೇ ಚೇಂಜಸ್ ಇದೆ. ಜೊತೆಗೆ ಇವಾಗ ಸೆಬಿ ನೋಡ್ಕೊಂಡ್ರೆ ನಮ್ಮ ಮಾರ್ಕೆಟ್ ನ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾನೆ ಇದ್ದಾರೆ. ಅದ್ರ ಜೊತೆಗೆ ಟೈಮ್ ಟು ಟೈಮ್ ಏನೇನು ಚೇಂಜಸ್ ನ ತರಬೇಕೋ ಆ ಚೇಂಜಸ್ ನೆಲ್ಲಾನು ತರ್ತಾನೆ ಇದ್ದಾರೆ. ಆದ್ರೂ ಸಮೇತ ಈ ತರ ಮ್ಯಾನಿಪುಲೇಷನ್ಸ್ ಎಲ್ಲ ಹೇಗ್ ನಡೀತಾ ಇದೆ ಅಂತ ನೋಡ್ಕೊಂಡ್ರೆ ಇವಾಗ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇವಾಗ ಇಷ್ಟೆಲ್ಲ ಪ್ರಾಫಿಟ್ಸ್ ನ ಹೇಗ್ ಮಾಡಿದ್ರು ಅಂತ. ಇವಾಗ ಸೆಬಿ ಹೇಳ್ತಿರೋ ಪ್ರಕಾರ ನೋಡ್ಕೊಂಡ್ರೆ ಈ ಎಕ್ಸ್ಪೈರಿ ಡೇಸ್ ಇರ್ತಾವಲ್ಲ, ಆ ಎಕ್ಸ್ಪೈರಿ ಡೇಸ್ ದಿನ ಬೆಳಿಗ್ಗೆನೆ ಬ್ಯಾಂಕ್ ನಿಫ್ಟಿ ಫ್ಯೂಚರ್ಸ್ ನ ಬೈ ಮಾಡ್ತಾರೆ. ಎಷ್ಟಕ್ಕೆ ಅಂತ ನೋಡ್ಕೊಂಡ್ರೆ 4,370 ಕೋಟಿಗೆ ಬೈ ಮಾಡ್ತಾರೆ. ಆ ತರ ಬೈ ಮಾಡ್ತಿದ್ದಂಗೆ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಪಾಸಿಟಿವ್ ಮೊಮೆಂಟಮ್ ಕ್ರಿಯೇಟ್ ಆಗುತ್ತೆ. ಅದರಿಂದ ಇನ್ನ ಮಿಕ್ಕಿರೋ ರಿಟೇಲ್ ಇನ್ವೆಸ್ಟರ್ಸ್ ಯಾರ್ಯಾರು ಇದ್ದಾರೆ ಅವರೆಲ್ಲರೂ ಅದೇ ಟೈಮ್ ಅಲ್ಲೇನೆ ಬೈ ಮಾಡ್ತಾರೆ. ಅದರಿಂದ
ಪ್ರೈಸಸ್ ಎಲ್ಲ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ. ಅದಾದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನೋಡ್ಕೊಂಡು ಬ್ಯಾಂಕ್ ನಿಫ್ಟಿ ಆಪ್ಷನ್ಸ್ ನ ಸೆಲ್ ಮಾಡ್ತಾರೆ. ಅಂದ್ರೆ ಅವಾಗ ನೋಡ್ಕೊಂಡ್ರೆ 4000 ಕ್ರೋರ್ಸ್ಗೆ ಬೈ ಮಾಡಿದ್ರಲ್ಲ, ಆದ್ರೆ ಇವಾಗ ನೋಡ್ಕೊಂಡ್ರೆ ಸೆಲ್ ಮಾಡೋ ಟೈಮ್ ಅಲ್ಲಾದ್ರೆ 32,000 ಕೋಟಿಯಿಂದ ಸೆಲ್ ಮಾಡ್ತಾರೆ. ಅದರಿಂದ ಆಟೋಮೆಟಿಕ್ ಆಗಿ ಮಾರ್ಕೆಟ್ ಅಲ್ಲಿ ತುಂಬಾನೇ ಸೆಲ್ಲಿಂಗ್ ಪ್ರೆಷರ್ ಕ್ರಿಯೇಟ್ ಆಗಿ ಮಾರ್ಕೆಟ್ ಆಟೋಮೆಟಿಕ್ ಆಗಿ ಫಾಲ್ ಆಗೋಗುತ್ತೆ. ಅದರಿಂದ ಇವ್ರಿಗೆ ತುಂಬಾನೇ ಪ್ರಾಫಿಟ್ಸ್ ಬರುತ್ತೆ. ಇವಾಗ ಬ್ಯಾಂಕ್ ನಿಫ್ಟಿ ಆಪ್ಷನ್ಸ್ ನ ಸೆಲ್ ಮಾಡಿರ್ತಾರಲ್ಲ, ಇವಾಗ ಮಾರ್ಕೆಟ್ ಎಷ್ಟು ಫಾಲ್ ಆದ್ರೆ ಅಷ್ಟು ಇವ್ರಿಗೆ ಪ್ರಾಫಿಟ್ ಆಗುತ್ತೆ. ಅದರಿಂದ ಇವರು ತುಂಬಾನೇ ಪ್ರಾಫಿಟ್ ನ ಜನರೇಟ್ ಮಾಡಿದ್ದಾರೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದಾದ್ಮೇಲೆ ಮಾರ್ಕೆಟ್ ಸೆಕೆಂಡ್ ಹಾಫ್ ಅಲ್ಲಿ ನೋಡ್ಕೊಂಡ್ರೆ ಇವಾಗ ಬೆಳಿಗ್ಗೆ ಏನ್ ಬೈ ಮಾಡಿರ್ತಾರಲ್ಲ ಅದನ್ನ ಸಮೇತ ಸೆಲ್ ಮಾಡ್ತಾರೆ. ಅದರಿಂದ ಸಮೇತ ಮಾರ್ಕೆಟ್ ಇನ್ನ ಸ್ವಲ್ಪ ಫಾಲ್ ಆಗುತ್ತೆ. ಟೋಟಲ್ ಆಗಿ ಮಾರ್ಕೆಟ್ ಕ್ಲೋಸ್ ಆಗೋಷ್ಟೊತ್ತಿಗೆ ನೋಡ್ಕೊಂಡ್ರೆ ಇವ್ರಿಗೆ ತುಂಬಾನೇ ಪ್ರಾಫಿಟ್ ಜನರೇಟ್ ಆಗಿರುತ್ತೆ ಅಂತ ಸೆಬಿ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಈ ತರ ಎಕ್ಸ್ಪೈರಿ ಡೇಸ್ ಅಲ್ಲೇನೆ ಟ್ರೇಡ್ ಮಾಡಿ 43,000 ಕೋಟಿ ಪ್ರಾಫಿಟ್ಸ್ ನ ಜನರೇಟ್ ಮಾಡಿದ್ದಾರೆ ಅಂತ ಸೆಬಿ ಇವಾಗ ಅಲಿಗೇಷನ್ ಮಾಡಿರೋದು. ಮತ್ತೆ ಫ್ರೆಂಡ್ಸ್, ಇವಾಗ ಈ FNO ರಿಲೇಟೆಡ್ ಆಗಿ ಯಾರಾದ್ರೂ ಹೊಸದಾಗಿ ಏನಾದ್ರು ಈ ಡೇಟಾಸ್ನೆಲ್ಲ ಕೇಳಿಸ್ಕೊಂತಾ ಇದ್ರೆ ಇವಾಗ ನಿಮ್ಗೂ ಸಮೇತ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಎಕ್ಸಾಂಪಲ್, ಇವಾಗ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ನೋಡ್ಕೊಂಡ್ರೆ 20 ರೂಪೀಸ್ ಇಂದ ಏನಾದ್ರು ಬೈ ಮಾಡ್ತಾರೆ ಅನ್ಕೊಳ್ಳಿ. ಅವಾಗ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಪಾಸಿಟಿವ್ ಮೊಮೆಂಟಮ್ ಕ್ರಿಯೇಟ್ ಆಗಿ ಮತ್ತೆ ಇನ್ನ ರಿಟೇಲ್ ಇನ್ವೆಸ್ಟರ್ಸ್ ಯಾರ್ಯಾರು ಇದ್ದಾರೆ ಅವರೆಲ್ಲರೂ ಇವತ್ತು ಮಾರ್ಕೆಟ್ ಅಲ್ಲಿ ಸ್ವಲ್ಪ ಪಾಸಿಟಿವ್ ಮೊಮೆಂಟಮ್ ಇದೆ ಅಂತ ಅವರು ಸಮೇತ ಇನ್ವೆಸ್ಟ್ ಮಾಡ್ತಾರೆ. ಅವಾಗ ಮಾರ್ಕೆಟ್ ನೋಡ್ಕೊಂಡ್ರೆ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ. ಅದಾದ್ಮೇಲೆ ಸ್ವಲ್ಪ ಗ್ಯಾಪ್ ತಗೊಂಡು 80 ರೂಪೀಸ್ ಇಂದ ಯಾರಾದ್ರೂ ಸೆಲ್ ಮಾಡಿದಾಗ ಆಟೋಮೆಟಿಕ್ ಆಗಿ ಮಾರ್ಕೆಟ್ ಕರೆಕ್ಟ್ ಆಗುತ್ತೆ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಆಗುತ್ತಲ್ಲ, ಅದರಿಂದ ಆಟೋಮೆಟಿಕ್ ಆಗಿ ಮಾರ್ಕೆಟ್ ಫಾಲ್ ಆಗುತ್ತೆ. ಆ ತರ ಫಾಲ್ ಆಗೋದ್ರಿಂದ ಇವ್ರಿಗೆ ತುಂಬಾನೇ ಪ್ರಾಫಿಟ್ಸ್ ಜನರೇಟ್ ಆಗುತ್ತೆ. ಈ ತರ ಪ್ರತಿ ಎಕ್ಸ್ಪೈರಿ ಟೈಮ್ ಅಲ್ಲೂ ಈ ತರ ಮಾಡಿ ಇವರು ಪ್ರಾಫಿಟ್ಸ್ ನ ಜನರೇಟ್ ಮಾಡ್ತಾ ಇದಾರೆ ಅಂತ ಇವಾಗ ಸೆಬಿ ಹೇಳ್ತಾ ಇರೋದು. ಮತ್ತೆ ಫ್ರೆಂಡ್ಸ್, ಇವಾಗ ಈ ತರ ಮಾರ್ಕೆಟ್ ನ ಮ್ಯಾನ್ಯುಪ್ಲೇಟ್ ಮಾಡ್ಬೇಕು ಅಂದ್ರೆ ತುಂಬಾನೇ ಕೋಟಿಗಳಲ್ಲಿ ದುಡ್ಡು ಬೇಕಾಗುತ್ತೆ. ಇವಾಗ ಯಾವ್ದೋ 1 ಲಕ್ಷ 2 ಲಕ್ಷ ಇಟ್ಕೊಂಡು ಈ ತರ ಯಾರನ್ನು ಮ್ಯಾನ್ಯುಪ್ಲೇಟ್ ಮಾಡಕ್ಕಾಗಲ್ಲ, ತುಂಬಾನೇ ದುಡ್ಡು ಬೇಕಾಗುತ್ತೆ. ಎಕ್ಸಾಂಪಲ್, ಇವಾಗ ಒಂದು 10,000 ಕೋಟಿ 20,000 ಕೋಟಿ 30,000 ಕೋಟಿ ಈ ತರ ದುಡ್ಡಿದ್ರೆ ಮಾತ್ರನೇ ನಮ್ಮ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಮ್ಯಾನ್ಯುಪ್ಲೇಟ್ ಮಾಡಕ್ಕಾಗೋದು. ಇಲ್ಲ ಅಂತಂದ್ರೆ ಈ ಚಿಕ್ಕ ಚಿಕ್ಕ ಇನ್ವೆಸ್ಟರ್ಸ್ ಎಲ್ಲ ಯಾರನ್ನು ಮ್ಯಾನ್ಯುಪ್ಲೇಟ್ ಮಾಡಕ್ಕಾಗಲ್ಲ ಮಾರ್ಕೆಟ್ ನ. ಮತ್ತೆ ಇವಾಗ ಸೆಬಿ ಏನ್ ಹೇಳ್ತಾ ಇದೆ ಅಂದ್ರೆ ಈ ತರ ಮ್ಯಾನ್ಯುಪ್ಲೇಟ್ ಮಾಡೋದ್ರಿಂದ ಈ ರಿಟೇಲ್ ಇನ್ವೆಸ್ಟರ್ಸ್ ಯಾರಿದ್ದಾರೆ ಈ ರಿಟೇಲ್ ಇನ್ವೆಸ್ಟರ್ಸ್ ಗಂತೂ ತುಂಬಾನೇ ಎಫೆಕ್ಟ್ ಆಗುತ್ತೆ ಅಂತ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಮತ್ತೆ ಫ್ರೆಂಡ್ಸ್, ಇವಾಗ ಇನ್ನೊಂದು ವಿಚಾರ ಏನು ಅಂತಂದ್ರೆ ಇವ್ರು ಈ ತರ ಮ್ಯಾನ್ಯುಪ್ಲೇಟ್ ಮಾಡ್ತಾ ಇದಾರಲ್ಲ, ಇವರು ಯಾವ ತರ ಸಿಗಾಕೊಂಡ್ರು ಅಂತ ನೋಡ್ಕೊಂಡ್ರೆ January 17, 2024 ನೋಡ್ಕೊಂಡ್ರೆ ಬ್ಯಾಂಕ್ ನಿಫ್ಟಿ ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡಿದ್ದಾರೆ. ಆದ್ರೆ ತುಂಬಾನೇ ಟರ್ನ್ ಓವರ್ ಇನ್ಕ್ರೀಸ್ ಆಗಿರೋ ಕಾರಣದಿಂದ ಒಂದ್ಸಲ ಚೆಕ್ ಮಾಡಿದ್ದಾರೆ. ಅವಾಗ ಗೊತ್ತಾಗಿದೆ ಇದೆಲ್ಲ ಯಾವ ತರ ನಡೆದಿದೆ, ಏನೇನ್ ಮಾಡ್ತಾ ಇದಾರೆ ಅಂತ. ಮತ್ತೆ ಮಲ್ಟಿಪಲ್ ಟೈಮ್ಸ್ NSE ನೋಡ್ಕೊಂಡ್ರು ಇವ್ರಿಗೆ ವಾರ್ನಿಂಗ್ ಕೊಟ್ಟಿದೆ. ಈ ಎಕ್ಸ್ಪೈರಿ ಡೇಸ್ ಅಲ್ಲೆಲ್ಲ ತುಂಬಾನೇ ರಿಸ್ಕ್ ತಗೊಂಡು ನೀವು ಈ ತರ ಟ್ರೇಡ್ ಮಾಡ್ತಾ ಇದೀರಾ, ಆದಷ್ಟು ಸ್ಟಾಪ್ ಮಾಡಿ ಅಂತ ಎಲ್ಲ ಹೇಳಿದೆ. ಆದ್ರೆ ಈ ಜೆನ್ ಸ್ಟ್ರೀಟ್ ಅವರು ಅದನ್ನ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡಿ ಅದೇ ತರನೇ ಟ್ರೇಡ್ ಮಾಡ್ತಾ ಇದ್ರು. ಮತ್ತೆ ಇನ್ನ ಸ್ವಲ್ಪ ದಿನ ನೋಡ್ಕೊಂಡ್ರೆ ಈ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಅಲ್ಲಿ 25% ಏನೆಲ್ಲ ವಾಲ್ಯೂಮ್ಸ್ ಇದೆ ಅದೆಲ್ಲ ಇವರಿಂದನೇ ಬಂದಿದೆ. ಅದರಿಂದ ಸಮೇತ ತುಂಬಾನೇ ಇನ್ವೆಸ್ಟರ್ಸ್ ಎಲ್ಲ ತುಂಬಾ ಸಲನೇ ಲಾಸ್ ಆಗಿರ್ಬೋದು. ಫ್ರೆಂಡ್ಸ್, ಇವಾಗ ನೀವ್ ಯಾರಾದ್ರೂ ಈ ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ ಏನಾದ್ರು ಟ್ರೇಡ್ ಮಾಡ್ತಾ ಇದ್ರೆ, ನೀವ್ ಯಾರಾದ್ರೂ ಅದೇ ತರ ಲಾಸ್ ಆಗಿದ್ರೆ ಒಂದ್ಸಲ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಎಷ್ಟು ಲಾಸ್ ಆಗಿದ್ದೀರಾ ಅಂತ. ಮತ್ತೆ ಈ ಜೇನ್ ಸ್ಟ್ರೀಟ್ ಅವ್ರು ನೋಡ್ಕೊಂಡ್ರೆ ಇವಾಗ ಸೆಬಿ ಅವರು ಏನ್ ಅಲಿಗೇಷನ್ ಮಾಡಿದ್ದಾರೆ ಆ ಅಲಿಗೇಷನ್ ನ ಏನು ಒಪ್ಕೊಂತ ಇಲ್ಲ. ಮತ್ತೆ ಕಂಪ್ಲೀಟ್ ಆಗಿ ಕಮಿಂಗ್ ಟೈಮ್ ಅಲ್ಲಿ ಇವರು ಟ್ರೇಡಿಂಗ್ ಆಕ್ಟಿವಿಟಿ ಏನೇನ್ ಮಾಡಿದ್ದಾರೆ ಆ ಪ್ರತಿ ಒಂದು ಟ್ರೇಡಿಂಗ್ ಆಕ್ಟಿವಿಟಿನೂ ಚೆಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬರೀ ಯಾವಾಗೋ ಒಂದು 2 ಮಂತ್ಸ್ 3 ಮಂತ್ಸ್ ಅಲ್ಲ, 6 ಮಂತ್ಸ್ ಇಂದ 1 ಇಯರ್ ವರೆಗೂ ಏನೇನ್ ಟ್ರೇಡಿಂಗ್ ಆಕ್ಟಿವಿಟಿ ನಡೆದಿದೆ ಆ ಪ್ರತಿ ಒಂದು ಟ್ರೇಡಿಂಗ್ ಆಕ್ಟಿವಿಟಿನೂ ಕಂಪ್ಲೀಟ್ ಆಗಿ ಚೆಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಬರೀ ಬ್ಯಾಂಕ್ ನಿಫ್ಟಿ ಅಲ್ಲೋ 50 ಅಲ್ಲೋ ಮಾತ್ರನೇ ಅಲ್ಲ, ಇನ್ನ ಮಿಕ್ಕಿರೋ ಇಂಡೆಕ್ಸಸ್ ಏನೇನಿದಾವೆ ಆ ಪ್ರತಿಯೊಂದು ಇಂಡೆಕ್ಸ್ ಅಲ್ಲೂ ಪ್ರತಿಯೊಂದನ್ನು ಡಿಟೇಲ್ ಆಗಿ ಚೆಕ್ ಮಾಡಿ ಆಮೇಲೆ ಆಕ್ಷನ್ ತಗೊಂತೀವಿ ಅಂತ ಸಮೇತ ಅಪ್ಡೇಟ್ ಮಾಡಿದ್ದಾರೆ. ಈ ಫ್ರೆಂಡ್ಸ್, ಇವಾಗ ಇದೊಂದು ಇಮೇಜ್ ನೋಡಿ. ಫ್ರೆಂಡ್ಸ್, ಇವಾಗ ಒಂದ್ಸಲ ಈ ಇಮೇಜ್ ನೋಡಿ. ಇದರಲ್ಲಿ ಮಲ್ಟಿಪಲ್ ಕಂಪನಿ ಅಕೌಂಟ್ಸ್ ಅಲ್ಲಿ ಎಷ್ಟೆಷ್ಟು ಟ್ರೇಡ್ ಆಗಿದೆ, ಇವಾಗ ಎಷ್ಟೆಷ್ಟು ಪ್ರಾಫಿಟ್ಸ್ ಇದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇಲ್ಲಿ ನೋಡಿದ್ರೆ ಜೈನ್ ಸ್ಟ್ರೀಟ್ ಏಷ್ಯನ್ ಟ್ರೇಡಿಂಗ್ ಲಿಮಿಟೆಡ್ ಅಂಡರ್ ಅಲ್ಲಿ ನೋಡ್ಕೊಂಡ್ರೆ 6,000 ಕೋಟಿ ಪ್ರಾಫಿಟ್ಸ್ ಇದೆ. ಮತ್ತೆ ಹೈಯೆಸ್ಟ್ ಎಲ್ಲಿದೆ ಅಂತ ನೋಡ್ಕೊಂಡ್ರೆ ಈ ಸಿಂಗಾಪುರ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಾದ್ರೆ 25,000 ಕೋಟಿ ಪ್ರಾಫಿಟ್ಸ್ ಇದೆ. ನೋಡೋಣ ಕಮಿಂಗ್ ಟೈಮ್ ಅಲ್ಲೂ ಇದ್ರ ಬಗ್ಗೆ ಎಲ್ಲ ಇನ್ನ ಏನ್ ಅಪ್ಡೇಟ್ಸ್ ಬರ್ತವೆ ಅಂತ. ಮತ್ತೆ ಇವಾಗ ಸೆಬಿ ನೋಡ್ಕೊಂಡ್ರೆ ಲೀಗಲ್ ಆಗಿ ಆಕ್ಷನ್ ಎಲ್ಲ ತಗೊಂಡಿದಾರಲ್ಲ, ಅದರಿಂದ 4,843 ಕೋಟಿ ಫ್ರೀಸ್ ಮಾಡಿದೀವಿ ಅಂತ ಸಮೇತ ಅಪ್ಡೇಟ್ ಮಾಡಿದ್ದಾರೆ. ಅದಾದ್ಮೇಲೆ ಫ್ರೆಂಡ್ಸ್, ಇವಾಗ ಈ ಕ್ಯಾಪಿಟಲ್ ಮಾರ್ಕೆಟ್ ಸ್ಟಾಕ್ಸ್ ನೋಡ್ಕೊಂಡ್ರೆ ತುಂಬಾನೇ ಕರೆಕ್ಟ್ ಆಗಿದೆ. ಪ್ರತಿಯೊಂದು ಕಂಪನಿ ನೋಡ್ಕೊಂಡ್ರು 5 to 10% ಹೋಗು ಕರೆಕ್ಟ್ ಆಗಿದೆ ಅಲ್ಲ. ಅದರಲ್ಲಿ ನುವೋಮಾ ವೆಲ್ತ್ ಮ್ಯಾನೇಜ್ಮೆಂಟ್ ಆದ್ರೆ 11% ಫಾಲ್ ಆಗಿದೆ. ಈ ಕಂಪನಿ ಏನಕ್ಕೆ ಇವತ್ತು ಈ ತರ ಫಾಲ್ ಆಗಿದೆ ಅಂತ ನೋಡ್ಕೊಂಡ್ರೆ ಈ ಜೇನ್ ಸ್ಟ್ರೀಟ್ ಅವ್ರಿಗೆ ಕ್ಲಿಯರಿಂಗ್ ಪಾರ್ಟ್ನರ್ ಇವರೇ ಆಗಿದ್ದಾರೆ. ಅದರಿಂದನೇ ಈ ಕಂಪನಿ ಈ ತರ ಫಾಲ್ ಆಗಿರೋದು. ಮತ್ತೆ ಇವಾಗ ಸೆಬಿ ಅವರು ಈ ತರ ಅಲಿಗೇಷನ್ಸ್ ಮಾಡಿದ್ರಲ್ಲ, ಅದರಿಂದ ಇನ್ನ ಮಿಕ್ಕಿರೋ ಕ್ಯಾಪಿಟಲ್ ಮಾರ್ಕೆಟ್ ಕಂಪನೀಸ್ ಅಲ್ಲೂ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಕ್ರಿಯೇಟ್ ಆಗಿ ಈ ತರ ಫಾಲ್ ಆಗಿರೋದು. ಅದ್ರ ಜೊತೆಗೆ ಈ ರೀಸೆಂಟ್ ಟೈಮ್ ಅಲ್ಲಿ ನೋಡ್ಕೊಂಡ್ರೆ ಈ ಕ್ಯಾಪಿಟಲ್ ಮಾರ್ಕೆಟ್ ಕಂಪನೀಸ್ ಎಲ್ಲ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಅಂದ್ರೆ ಎಕ್ಸಾಂಪಲ್, ಇವಾಗ BSE ನೋಡ್ಕೊಂಡ್ರೆ ಲಾಸ್ಟ್ 2-3 ಮಂತ್ಸ್ ಅಲ್ಲೇನೆ $100
200% ರ್ಯಾಲಿ ಆಗಿದೆ. ಅದೇ ಥರ ಇನ್ನು ಮಿಕ್ಕಿರೋ ಕಂಪನೀಸ್ ನೋಡ್ಕೊಂಡ್ರು 50 to 100%ವರೆಗೂ ರ್ಯಾಲಿ ಆಗಿದಾವೆ. ಅದರಿಂದನೇ ಈ ಥರ ಪ್ರಾಫಿಟ್ ಬುಕ್ಕಿಂಗ್ ಏನಾದರೂ ನಡೆದಿರ್ಬೋದು ಈ ಕಂಪನೀಸಲ್ಲೆಲ್ಲ. ಮತ್ತೆ ಫ್ರೆಂಡ್ಸ್, ಇವಾಗ ಈ ಮಾರ್ಕೆಟ್ ಮ್ಯಾನಿಪುಲೇಷನ್ ಬಗ್ಗೆ ನಿಮ್ಮ ಒಪಿನಿಯನ್ ಏನಾದರೂ ಇದ್ದರೆ ಒಂದ್ಸಲ ಕಮೆಂಟ್ ಸೆಷನಲ್ಲಿ ಆದಷ್ಟು ತಿಳಿಸಿ. ಫ್ರೆಂಡ್ಸ್, ಇವತ್ತು ಡಿಫೆನ್ಸ್ ಸ್ಟಾಕ್ಸ್ ನೋಡಿದ್ರಾ? ಆ್ಯಕ್ಚುಲಿ ಆ ಸ್ಟಾಕ್ ಈ ಸ್ಟಾಕ್ ಅಂತ ಅಲ್ಲ, ಕಂಪ್ಲೀಟ್ ಆಗಿ ಡಿಫೆನ್ಸ್ ಇಂಡೆಕ್ಸ್ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಇವತ್ತು ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಅವರು 10 ಮೇಜರ್ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಪ್ರಪೋಸಲ್ಗೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಈ ಎಲ್ಲಾ ಎಕ್ವಿಪ್ಮೆಂಟ್ಸ್ ಕಂಪ್ಲೀಟ್ ಆಗಿ ಇಂಡಿಯನ್ ಮೇಡ್ ಎಕ್ವಿಪ್ಮೆಂಟ್ಸ್ ಆಗಿರುತ್ತೆ. ಮತ್ತೆ ಟೋಟಲ್ ಆಗಿ ಇದ್ರ ವರ್ತ್ ನೋಡ್ಕೊಂಡ್ರೆ ಎಬೋವ್ 1 ಲಕ್ಷ ಕೋಟಿಗಿನ್ನ ಜಾಸ್ತಿನೇ ಇರುತ್ತೆ ಅಂತ ಅಪ್ಡೇಟ್ ಬಂದಿದೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಫ್ರೆಂಡ್ಸ್, ಇವಾಗ ಈ ಆರ್ಡರ್ಸ್ ಎಲ್ಲ ನಮ್ಮ ಇಂಡಿಯನ್ ಕಂಪನೀಸ್ಗೆ ಬರ್ತಾವಲ್ಲ, ಅದರಿಂದ ಕಮಿಂಗ್ ಟೈಮಲ್ಲೂ ಈ ಆರ್ಡರ್ಸ್ ಬಗ್ಗೆ ಯಾವಾಗ ಅಪ್ಡೇಟ್ ಆದ್ರೂ ಅವಾಗೂ ಸಮೇತ ನಮ್ಮ ಇಂಡಿಯನ್ ಡಿಫೆನ್ಸ್ ಕಂಪನೀಸ್ ಎಲ್ಲ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತವೆ. ನೆಕ್ಸ್ಟ್, ಇವತ್ತು ಪರ್ಹಾಸ್ ಡಿಫೆನ್ಸ್ ಕಂಪನಿ ನೋಡ್ಕೊಂಡ್ರೆ ಇಂಟ್ರಾಡೇ ಸೆಷನ್ ಅಲ್ಲಿ 10% ಪಾಸಿಟಿವ್ ಆಗಿ ಸರ್ಕ್ಯೂಟ್ ಲಾಕ್ ಆಗಿದೆ. ಇದಕ್ಕೆ ರೀಸನ್ ಏನು ಅಂತಂದ್ರೆ ಈ ಕಂಪನಿಯಲ್ಲಿ ಫಸ್ಟ್ ಟೈಮ್ ಸ್ಟಾಕ್ ಸ್ಪ್ಲಿಟ್ ನ ಮಾಡ್ತಾ ಇದ್ದಾರೆ. ಮತ್ತೆ ಈ ಸ್ಟಾಕ್ ಸ್ಪ್ಲಿಟ್ಗೆ ಇವತ್ತು ಎಕ್ಸ್ ಡೇಟ್, ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಕೊಚಿನ್ ಶಿಪ್ ಯಾರ್ಡ್ ಬಗ್ಗೆ ನೋಡ್ಕೊಂಡ್ರೆ ಇನ್ನೊಂದು ಅಪ್ಡೇಟ್ ಬಂದಿದೆ. ಅದನ್ನು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಈ ಅಪ್ಡೇಟ್ ಬಂತು. ಅದರಿಂದ ಇದ್ರ ಇಂಪ್ಯಾಕ್ಟ್ ಸೋಮವಾರ ನಮ್ಮ ಮಾರ್ಕೆಟ್ ಅಲ್ಲಿ ನೋಡಬಹುದು. ಒಂದು ಕೊರಿಯನ್ ಕಂಪನಿ ಜೊತೆ MOU ಸೈನ್ ಮಾಡ್ಕೊಂಡಿದ್ರೆ ಈ ಶಿಪ್ ಬಿಲ್ಡಿಂಗ್ ಗೋಸ್ಕರ. ನೋಡೋಣ ಸೋಮವಾರ ಯಾವ ತರ ರಿಯಾಕ್ಟ್ ಆಗುತ್ತೆ ಅಂತ. ನೆಕ್ಸ್ಟ್ ಫ್ರೆಂಡ್ಸ್, ಇವತ್ತು ರಿಲಯನ್ಸ್ ಇಂಡಸ್ಟ್ರೀಸ್ ಬಗ್ಗೆ ಇನ್ನೊಂದು ಅಪ್ಡೇಟ್ ಇದೆ. ಏನಂತ ಅಂದ್ರೆ ಈ ರಿಲಯನ್ಸ್ ಇಂಡಸ್ಟ್ರೀಸ್ ಅವರು ಇಂಟರ್ನಲ್ ರಿಸ್ಟ್ರಕ್ಚರಿಂಗ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅಂದ್ರೆ ಈ ರಿಲಯನ್ಸ್ ಇಂಡಸ್ಟ್ರೀಸ್ ಬಂದು ಒಂದು ಕಾಂಗ್ಲೊಮರೇಟ್ ಅಲ್ಲ, ಇದ್ರ ಅಂಡರ್ ಅಲ್ಲಿ ಆಯಿಲ್ ಬಿಸ್ನೆಸ್ ಇದೆ, ರಿಟೇಲ್ ಬಿಸ್ನೆಸ್ ಇದೆ, ಕನ್ಸ್ಯೂಮರ್ ಬಿಸ್ನೆಸ್ ಇದೆ, ಇವೆಲ್ಲ ಇದಾವಲ್ಲ. ಅದರಲ್ಲಿ ಈ ರಿಲಯನ್ಸ್ FMCG ಬಿಸ್ನೆಸ್ ಇದೆ ಅಲ್ವಾ, ಇದ್ರ ಅಂಡರ್ ಅಲ್ಲಿ ಬರೋದೇನೆ ಈ ರಿಲಯನ್ಸ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್. ಇದನ್ನ ಇವಾಗ ಡೈರೆಕ್ಟ್ ಆಗಿ ಹೊಸ ಸಬ್ಸಿಡರಿ ಆಗಿ ರೀಸ್ಟ್ರಕ್ಚರ್ ಮಾಡೋದಕ್ಕೆ NCLT ಅಂದ್ರೆ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ ಹತ್ರ ಅಪ್ರೂವಲ್ ತಗೊಂಡಿದ್ದಾರೆ. ಮತ್ತೆ ಇವಾಗ ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಂಡ್ರೆ ಈ ಕನ್ಸ್ಯೂಮರ್ ಬ್ರ್ಯಾಂಡ್ ಬಿಸ್ನೆಸ್ ಏನಿದೆ ಇದು ತುಂಬಾನೇ ದೊಡ್ಡ ಬಿಸ್ನೆಸ್. ಅದನ್ನ ಈ ತರ ಇಂಟರ್ನಲ್ ರೀಸ್ಟ್ರಕ್ಚರ್ ಮಾಡೋದ್ರಿಂದ ಪ್ರಾಪರ್ ಆಗಿ ಇನ್ನ ಕಮಿಂಗ್ ಟೈಮ್ ಅಲ್ಲಿ ಫೋಕಸ್ ಮಾಡ್ಬೋದು. ಮತ್ತೆ ಆ ತರ ಫೋಕಸ್ ಮಾಡೋದ್ರಿಂದ ಆ ಬಿಸ್ನೆಸ್ ಕಮಿಂಗ್ ಟೈಮ್ ಅಲ್ಲಿ ಇನ್ನ ತುಂಬಾನೇ ಗ್ರೋ ಆಗೋ ಚಾನ್ಸಸ್ ಇದೆ ಅಂತ ಏನಾದ್ರು ಈ ತರ ಸಪರೇಟ್ ಆಗಿ ತರ್ತಾ ಇರ್ಬೋದು. ಮತ್ತೆ ಫ್ರೆಂಡ್ಸ್, ಇವಾಗ ನನ್ನ ಒಪಿನಿಯನ್ ನ ಶೇರ್ ಮಾಡ್ತೀನಿ ನೋಡಿ. ಇವಾಗ ದೊಡ್ಡ ದೊಡ್ಡ ಕಾಂಗ್ಲೊಮರೇಟ್ಸ್ ಏನಿದಾವೆ, ಎಕ್ಸಾಂಪಲ್ ಇವಾಗ ರಿಲಯನ್ಸ್ ಇಂಡಸ್ಟ್ರೀಸ್ ಆಗಲಿ, ಅದಾನಿ ಗ್ರೂಪ್ಸ್ ಆಗಲಿ, ITC ಆಗಲಿ, ಇನ್ನ ಸ್ವಲ್ಪ ಕಂಪನೀಸ್ ಎಲ್ಲ ಏನಿದಾವೆ ಅವ್ರ ಬಿಸ್ನೆಸಸ್ ಅಲ್ಲೆಲ್ಲ ಸ್ವಲ್ಪ ರೀಸ್ಟ್ರಕ್ಚರ್ ಮಾಡ್ತಾ ಇದ್ದಾರೆ. ಎಕ್ಸಾಂಪಲ್ ಇವಾಗ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ನೋಡ್ಕೊಂಡ್ರೆ ಇವಾಗ ಹೊಸದಾಗಿ ಈ ಕನ್ಸ್ಯೂಮರ್ ಪ್ರಾಡಕ್ಟ್ ಬಿಸ್ನೆಸ್ ಏನಿದೆ ಇದನ್ನ ಸಪರೇಟ್ ಆಗಿ ತರ್ತೀವಿ ಅಂದ್ರು. ಅದಾದ್ಮೇಲೆ ಈ ವರ್ಷದಲ್ಲಾಗ್ಲಿ ನೆಕ್ಸ್ಟ್ ಇಯರ್ ಅಲ್ಲಾಗ್ಲಿ ಈ ರಿಲಯನ್ಸ್ ಜಿಯೋ ಏನಿದೆ ಈ ಜಿಯೋ ಕೂಡ ಸಪರೇಟ್ ಆಗಿ ಬರ್ತಾ ಇದೆ. ಯಾಕಂದ್ರೆ ಸ್ವಲ್ಪ ಬಿಸ್ನೆಸ್ ನ ಡಿಮರ್ಜ್ ಮಾಡೋದ್ರಿಂದ ಕಮಿಂಗ್ ಟೈಮ್ ಅಲ್ಲಿ ಇನ್ನ ಪ್ರಾಪರ್ ಆಗಿ ಫೋಕಸ್ ಮಾಡಬಹುದು. ಅದ್ರ ಜೊತೆಗೆ ಕಮಿಂಗ್ ಟೈಮ್ ಅಲ್ಲಿ ಈ ಕಂಪನೀಸ್ ಎಲ್ಲ ಮಾರ್ಕೆಟ್ಗೆ ಲಿಸ್ಟ್ ಆಗ್ತವೆ. ಅದರಿಂದ ಕಮಿಂಗ್ ಟೈಮ್ ಅಲ್ಲಿ ಇನ್ನ ಗ್ರೋ ಆಗೋ ಚಾನ್ಸಸ್ ಇರ್ಬೋದು ಅಂತ ಈ ತರ ಕಂಪ್ಲೀಟ್ ಆಗಿ ಬಿಸ್ನೆಸ್ ನ ರೀಸ್ಟ್ರಕ್ಚರ್ ಮಾಡ್ತಾ ಇದ್ದಾರೆ. ಇವಾಗ ಅದಾನಿಯಲ್ಲೂ ಸ್ವಲ್ಪ ರೀಸ್ಟ್ರಕ್ಚರ್ ನಡೀತಾ ಇದೆ. ನೋಡೋಣ ಕಮಿಂಗ್ ಟೈಮ್ ಅಲ್ಲಿ ಇನ್ನ ಯಾವ್ಯಾವ ಕಂಪನೀಸ್ ಈ ತರ ರೀಸ್ಟ್ರಕ್ಚರ್ ಬಗ್ಗೆ ಎಲ್ಲ ಅಪ್ಡೇಟ್ ಮಾಡ್ತಾರೆ ಅಂತ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.